ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಯಿಂದ ಇದೊಂದು ವಡೆ ರೆಸಿಪಿ ತೊಗೊಂಬಂದನು. ಆಲ್ರೆಡಿ ನಾನು ಹಾಕಿದೆನು. ಅಂದ್ರೆ ಅವನ್ನೆಲ್ಲ ಕಾಳುಗಳು ಕೂಡಿಸಿ ಅದನ್ನು ಗಿರ್ನಿಗೆ ಹೋಗಿ ಬೀಸ್ಕೊಂಬಂದ ಹಿಟ್ಟು ನಾದೆ. ಅದರ ಪ್ರೊಸೀಜರ್ ಲಾಂಗ್ ಐತಿ, ಅದನ್ನು ಹಾಕಿದೆನು. ಈ ವಡೆ ನಾನು ದಿಢೀರ್ನೆ ಮನೆಯಲ್ಲೆಲ್ಲ ಎಲ್ಲ ಹಿಟ್ಟುಗಳು ಇರ್ತಲ್ಲ ಅವನ್ನೆಲ್ಲ ಹಿಟ್ಟುಗಳು ಕೂಡಿಸಿ ಮಾಡೋದು. ಹಿಟ್ಟುಗಳು ಕುಡಿಸಿ ಮಾಡೋದು ಹೆಂಗೆ ತೋರಿಸ್ತಾನೆ ನೋಡ್ರಿ. ಇದು ಒಂದು ಬಟ್ಲು ಅಳತಿ ತೊಗೊಂಡು ನಾನು ಕೈ ಅಳತಿ ತೊಗೊಂಡಿರ್ತಾನು. ನಿಮಗೋಸ್ಕರ ನಾನು ಬಟ್ಟಲು ಅಳತಿ ತೋರ್ಸತ್ತಾನು. ಒಂದು ಬಟ್ಟಲು ಅಳತಿಲಿ 4 ಬಟ್ಲ ನಾನು ಜೋಳದ ಹಿಟ್ಟು ತೊಗೊಂಡನು. ಮನೆಯಲ್ಲಿ ಇರ್ತೈತಲ್ಲ ಅದ ಹಿಟ್ಟನ್ನು ಬೀಸಿದ್ದೇನೆ, ಅದನ್ನು ತೊಗೊಂಡು ಕಾಸ. ಆಮೇಲೆ ಇದಕ್ಕೆ ಗೋಧಿ ಹಿಟ್ಟು 3 ಬಟ್ಲ ಅಷ್ಟು ಗೋಧಿ ಹಿಟ್ಟು ತೊಗೊಂಡನು. ನಿಮ್ಮ ಗೋಧಿ ಹಿಟ್ಟು ಭಾಳ ಜಿಗಟಿತ್ತಂದ್ರೆ 3 ಬಟ್ಲ ತೊಗೋರಿ, ಮತ್ತು ಸ್ವಲ್ಪ ಕಡಿಮೆ ಜಿಗಟಿತ್ತಂದ್ರೆ ಒಂದು 4 ಬಟ್ಲ ತೊಗೋರಿ. ಮತ್ತು ಅರ್ಧ ಬಟ್ಲದಷ್ಟು ಕಡಲೆ ಹಿಟ್ಟು ತೊಗೊಂಡನು. ಇವಂತು ಮತ್ತು ಇದು ಉದ್ದಿನ ಹಿಟ್ಟು ಅಂದ್ರೆ ನಾನು ಉದ್ದಿನ ಕಾಳು ಬೀಸಿರ್ತಾನೆ, ಅದು ಹಿಟ್ಟಿದ್ರೆ ಅದನ್ನು ಹಾಕಿರಿ. ಉದ್ದಿನ ಹಿಟ್ಟಿಲ್ಲ ಅನ್ನೋರು ಉದ್ದಿನ ಬೇಳೆನ ಒಂದು ಸ್ವಲ್ಪ ರಾತ್ರಿನ ನೆನೆ ಹಾಕಿ, ಇಲ್ಲದ್ರೆ ರಾತ್ರಿ ನಾದಿಡೋರಿದ್ರೆ ಬೆಳಗ್ಗೆ ನೆನೆ ಹಾಕಿರಿ. ನೆನೆ ಹಾಕಿ ಅದನ್ನು ಹಸಿ ಖಾರ ಮಾಡ್ತಿರ್ತವಲ್ಲ ಅವಾಗ ಅದನ್ನು ರುಬ್ಬಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೆ ಅದು ಚಲೋ ಆಗ್ತೈತಿ. ಆಮೇಲೆ ಎಲ್ಲ ಹಿಟ್ಟುಗಳೆಲ್ಲ ಚಾನಿಸ್ಕೊಂಡು ಕಾಸ. ಇದಕ್ಕೆ ಮಸಾಲೆ ಏನಂದ್ರೆ ಜೀರಿಗೆ, ಅಜ್ವಾನ, ಮೆಣಸಿನ್ಕಾಳು ಒಂದು ಅರ್ಧ ಸ್ಪೂನಷ್ಟು ನಾನು ಮೆತ್ತೆಕಾಳು ಹಾಕಿದನು. ಎಲ್ಲ ಉಳ್ಕಿದ್ದೆಲ್ಲ ಒಂದೊಂದು ಸ್ಪೂನ್ ತೊಗೊಂಡನು. ಆಮೇಲೆ ನಾನು ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಅಲ್ಲ ಇವಿಷ್ಟು ಹಸಿ ಖಾರಕ್ಕೆ ತೊಗೊಂಡು ಇದಕ್ಕೆ ನಾನು ಉಳ್ಳಾಗಡ್ಡಿ ಹಾಕಿ ಮಾಡತ್ತೀನಿ. ಈ ಸಲ ಒಂದು ಸಲ ಡಿಫ್ರೆಂಟ್ ಆಗಿರಲಿ ಅಂತ ಕಾಸ ಉಳ್ಳಾಗಡ್ಡಿ ಒಂದು ದೊಡ್ಡ ದೊಡ್ಡ ಪೀಸ್ ಮಾಡಿ ಇಟ್ಕೊಂಡು, ಇವು ಸಾಫ್ಟ್ ಆಗ್ತಾವೆ, ಇವು ವಡೆ ಚಲೋ ಆಗ್ತಾವೆ, ಇದೊಂಥರ ಡಿಫ್ರೆಂಟ್ ಆಗಿರ್ತೈತೆ ಅಂತ ಕಾಸು ನಿಮ್ಮ ಮುಂದೆ ಹಂಚ್ಕೊತಾನು. ಮೊದಲಿಗೆ ನಾನು ಅವನೇನು ಅಜ್ವಾನ, ಜೀರಿಗೆ, ಕೊತ್ತಂಬರಿ ಕಾಳು ಇದ್ದಿಲ್ಲ ಅವನ್ನ ಮೆತ್ತಿ ಅವನ್ನೆಲ್ಲ ಪೌಡ್ರ್ ಮಾಡಿ ಅದ ಹಿಟ್ಟಿಗೆ ಹಾಕ್ಕೊಂಡು, ಆಮೇಲೆ ಹಸಿ ಖಾರ, ಬೆಳ್ಳುಳ್ಳಿ ಅದೆಲ್ಲ ಏನು ಬೆಳ್ಳುಳ್ಳಿ ಕೊತ್ತಂಬರಿ ಇರ್ತೈತಲ್ಲ ಅದನ್ನು ಪೇಸ್ಟ್ ಮಾಡಿ ಅದ ಹಿಟ್ಟಿಗೆ ಹಾಕ್ಕೊಂಡು, ಉಳ್ಳಾಗಡ್ಡಿ ನೀವು ತೆರೆದು ಹಾಕಿರೂ ಬರ್ತೈತಿ. ಆಮೇಲೆ ಹಿಂಗೆ ಮಿಕ್ಸಿ ಒಳಗೆ ತರಿಯಾಗಿ ಒಂದು ಸ್ವಲ್ಪ ಬಾಳೆಹಣ್ಣು ತರಿಲ್ಲ, ಒಂದು ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೂ ಚಲೋ ಆಗ್ತೈತಿ. ಆಮೇಲೆ ನೀವು ಹೆರ್ಮುಳ್ಳಿ ತೆರೆದು ಹಾಕ್ತಾನಂದ್ರೂ ಅದಕ್ಕೂ ಚಲೋ ಆಗ್ತೈತಿ. ಈ ರೀತಿಯಾಗಿ ಹಸಿ ಖಾರ, ಮಸಾಲೆ, ಆಮೇಲೆ ಅದು ಉಳ್ಳಾಗಡ್ಡಿ ಪೇಸ್ಟ್ ಏನಿರ್ತೈತಲ್ಲ ಎಲ್ಲನೂ ಹಾಕಿ ಚೆಂದ ಕಲಿಸ್ಬೇಕು. ಇದನ್ನೆಲ್ಲ ಚೆಂದಾಗಿ ಹಾಕಿ ಕಲಿಸಿ ಇದನ್ನು ನಾನು ಬೆಳಗ್ಗೆ 11 ಗಂಟೆಗೆ ಮಾಡಾಕಿದ್ದೆ. ನಾನು ಬೆಳಿಗ್ಗೆನೇ ನಾದತೀನಿ. ಒಂದು ಸ್ವಲ್ಪ ಉಗುರು ಬೆಚ್ಚ ನೀರೊಳಗೆ ನಾದಿಟ್ಟು 10-11 ಗಂಟೆಗೆ ಅಂದ್ರೆ ನಾನು ವಡೆ ಮಾಡತ್ತೀನಿ. ಈ ರೀತಿಯಾಗಿ ನೆನೆದು ಬಂದಿತ್ತು, ಭಾಳ ಚಲೋ ಆಗಿತ್ತು, ಸಾಫ್ಟಾಗಿ, ಮತ್ತು ವಡಿನೂ ಭಾಳ ಚಲೋ ಆಗಿದ್ದು. ನೀವು ಹಿಂದಿನ ವೀಡಿಯೋದೊಳಗೆ ಜೋಳ ಅದು ಎಲ್ಲ ಬೀಸ್ಕೊಂಬಂದು ಅದನ್ನು ಮಾಡೋದು ವಿಡಿಯೋ ಹಾಕಿದನು. ಹಾಗೂ ಮಾಡಿ ನೋಡ್ರಿ, ಇದು ರೀತಿ ಮಾಡಿ ನೋಡ್ರಿ, ಭಾಳ ಸೂಪರ್ ಆಗಿರ್ತೈತಿ. ನಾವು ವಡೆ ಆಗಲಿ ಏನಾಗಲಿ ಒಂದು ಸ್ವಲ್ಪ ದೊಡ್ಡ ಎಲ್ಲ ಏನು ಹಬ್ಬದ ಅಡುಗೆ ಇರ್ತೈತಲ್ಲ ಒಲೆ ಮೇಲೆ ಮಾಡಿರ್ತಾನು. ಅದಕ್ಕೋಸ್ಕರ ನಾನು ಒಲೆ ಮೇಲೆಲ್ಲ ಅವನ್ನೆಲ್ಲ ಜೋಡ್ನಿ ತಂದಿಟ್ಕೊಂಡು ಒಲೆ ಅಂತೇಕ ಇವನ್ನೆಲ್ಲ ಹಿಟ್ಟು ಮತ್ತೊಂದು ಸ್ವಲ್ಪ ಕೈ ನೀರು ಹಚ್ಕೊಂಡು ಮಿಜ್ಜೆ ನಾದೇ ಇಟ್ನಿ. ಈ ಸಲ ನಾನು ಮೊನ್ನೆನ ಹಪ್ಪಳ ಮಾಡಿದ್ದಿಲ್ಲ, ಆ ಮೇಕರ್ ಇತ್ತು, ಅದ್ರೊಳಗನ ವಡೆ ಮಾಡ್ರೆ ಚಲೋ ಆಗ್ತಾವ ಅಂತಂದಿದ್ರು. ನಾ ಯಾವಾಗೂ ಮಾಡಿಲ್ಲ, ಇದೇ ಸಲ ಫಸ್ಟ್ ಟೈಮ್ ವಡೆ ಮಾಡೋದು. ಮ್ಯಾಲ ಕೆಳಗೆ ಪ್ಲಾಸ್ಟಿಕ್ ಸೀಟ್ ಹಾಕಿ ಕಾಸ, ನಿಮ್ಮಂತೆ ಬಟರ್ ಪೇಪರ್ ಇದ್ರೂ ನಡಿತೈತಿ. ಈ ರೀತಿ ಒತ್ತಿ ಕಾಸ ವಡೆ ಮಾಡಿದ್ನಿ, ಭಾಳ ಚಲೋ ಆಗಿದ್ದು. ಕೈ ಬಡಿಯೋಕ್ಕಿಂತನೂ ಈಸಿ ಆಗ್ತೈತಿ. ರುಚಿ ಮಾತ್ರ ಅದು ಅರಿವಿ ಏನು ಕಟ್ಟಿ ಬಡಿತೇವಲ್ಲ ಅದು ಟೇಸ್ಟ್ ಆಗ್ತೈತಿ. ಆದರೂ ಆಗಲಿ ಪರವಾಗಿಲ್ಲ, ಒಂದು ಸ್ವಲ್ಪ ಅವಸರಕ್ಕೆ ಹಿಂಗೂ ನಡಿತೈತಿ ಅಂತ ಕಾಸು ನಾನು ಇದನ್ನು ವಡೆ ಮಾಡಿದ್ನಿ. ನೀವು ಎಲ್ಲರೂ ಹಿಂಗೆ ವಡೆ ಮಾಡ್ಕೊತೀನಿ ನೋಡ್ರಿ, ಭಾಳ ಸೂಪರಾಗಿರ್ತಾವೆ. ಟೇಸ್ಟ್ ಮಾತ್ರ ಭಾಳ ಸೂಪರಾಗಿತ್ತು. ನೀವು ಖಾರ ಆಗಲಿ ಉಪ್ಪಲ್ಲಿ ಒಂದು ಸ್ವಲ್ಪ ವಡೆಗೆ ಒಂದು ಸ್ವಲ್ಪ ಹೆಚ್ಚಿಗೆ ಇದ್ರೇ ಚಲೋ ಆಗ್ತೈತಿ. ಒಂದು ಸ್ವಲ್ಪ ವಡೆಗೆ ಖಾರ ಉಪ್ಪು ಹೆಚ್ಚಿಗೆ ಹಾಕಿರೋಣ ಚಲೋ ಆಗ್ತೈತಿ. ಈ ರೀತಿ ಕಾದ ಎಣ್ಣೆ ಒಳಗೆ ಇವ್ನು ವಡೆ ಮೇಕರ್ ಒಳಗೆ ಹಾಕಿ ಕಾಸ ಪುರಿ ಮೇಕರ್ ಒಳಗೆ ಹಾಕಿ ಒತ್ತಿ ಹಾಕಿದ್ರೆ ವಡೆ ಮಾತ್ರ ಭಾಳ ಸೂಪರ್ ಆಯಿತು. ನೀವು ಮನೆಯಲ್ಲಿ ಕಾಳುಗಳು ಬಿಸ್ಕೊಂಬರಕ್ಕೆ ಟೈಮ್ ಸಿಗಲಿಲ್ಲ ಅಂದ್ರೆ ಈ ರೀತಿ ಮನೆಯಾಗಿನ ಹಿಟ್ಟನ್ನು ಕುಡಿಸಿ ಕಾಸು ನೀವು ವಡೆ ಮಾಡಿರಿ, ಭಾಳ ಚಲೋ ಆಗಿರ್ತಾವೆ, ಭಾಳ ಟೇಸ್ಟು ಆಗ್ತೈತಿ. ಮತ್ತು ಪ್ರತಿ ಸಲನೂ ಹಂಗೆ ಮಾಡೋದಕ್ಕಿಂತ ಉಳ್ಳಾಗಡ್ಡಿ ಹಾಕೊಮ್ಮೆ ಮಾಡಿ ನೋಡಿರಿ, ಟೇಸ್ಟ್ ಮಾತ್ರ ಭಾಳ ಸೂಪರಾಗಿರ್ತಾವೆ. ನೋಡ್ರಿ ಇಲ್ಲಿ ಎಷ್ಟು ಚಂದ ಬರು ಉಬ್ಬಿ ಬರತ್ತಾವು. ಈ ಸಲ ಮಾತ್ರ ವಡೆ ಭಾಳ ಚಲೋ ಅದು. ಈ ವಡೆ ಜೋಡಿ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಬಟಾಟಿ ಪಲ್ಯ, ಗವಾರಕಾಯಿ ಪಲ್ಯ. ಒಬ್ಬೊಬ್ರು ಗವಾರಕಾಯಿ ಪಲ್ಯ ಮಾಡ್ತಾರೋ, ಒಬ್ಬೊಬ್ರು ಮಾಡಂಗಿಲ್ಲ, ಬರೀ ಮೊಸರು ಚಟ್ನಿ ಹಸ್ಕೊಂಡು ತಿಂತಾರೋ. ನಾವು ಮಾತ್ರ ವಡೆ ಮಾಡಿದಾಗ ಗವಾರಕಾಯಿ ಪಲ್ಯನ ಮಾಡಿರ್ತೇವೆ. ಒಬ್ಬೊಬ್ರು ಕಾಳು ಪಲ್ಯನೂ ಮಾಡಿರ್ತಾರೋ, ಅವ್ರವ್ರ ಇಷ್ಟ ಹೆಂಗಿರ್ತೈತಲ್ಲ ಹಂಗೆ. ಮತ್ತು ಮೊಸರು ಆಮೇಲೆ ಹಣ್ಣುಗಾರ ಎಲ್ಲ ಹಚ್ಕೊಂಡು ತಿಂದ್ರು ಅಂತೂ ಭಾಳ ಸೂಪರಾಗಿರ್ತೈತಿ. ನಾನು ಈ ರೀತಿ ಮನೆಯಲ್ಲೇನೋ ವಡೆ ಮಾಡಿದ್ವಿ, ನೀವು ಈ ರೀತಿ ಮಾಡ್ಕೊಂಡು ನೋಡ್ರಿ, ಭಾಳ ಟೇಸ್ಟಾಗಿರ್ತೈತಿ, ಭಾಳ ಚಲೋ ಆಗಿರ್ತೈತಿ. ಮತ್ತು ನಿಮ್ಗೆಲ್ಲರಿಗೂ ಇಷ್ಟನೂ ಆಗ್ತೈತಿ. ನೀವೆಲ್ಲರೂ ಈ ಮನೆಯಲ್ಲಿ ಈ ವಡೆ ಮಾಡಿದ್ರಿ ಅಂದ್ರೆ ನಂಗೆ ಮೆಸೇಜ್ ಮೂಲಕ ನಿಮಗೆ ಹೆಂಗೆ ಬಂದು ಅಂತ ಕಾಸ ಕಮೆಂಟ್ಸ್ ಮೂಲಕ ಮೆಸೇಜ್ ಒಳಗೆ ತಿಳಿಸ್ರಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ್ರೆ ಇದು ಏನೋ ಒಂದು ಸ್ಪೆಷಲ್ ದಿವಸ ಒಳಗೆ ಮಾಡೋದಂದ್ರೆ ವಡಿನ ಮಾಡ್ತಾರು. ನೀವು ಆ ರೀತಿ ಬಿಸ್ಕೊಂಬಂದು ಮಾಡಿ ನೋಡ್ರಿ, ಇದನ್ನು ಹಿಂಗೂ ಮಾಡಿ ನೋಡ್ರಿ.
ನನ್ನೆಲ್ಲ ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗೆ ಅಂತ ತಿಳಿಸತ್ತೀರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಎಲ್ಲ ವಿಡಿಯೋ ಇಷ್ಟ ಆದರೆಲ್ಲರೂ ಲೈಕ್ ಬಟನ್ ಕೊಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.